ನಮಸ್ಕಾರ ಸರ್, ನಮ್ಮ ಹೆಸರು ಶಿವರಾಜು ಅಂತೇಳಿ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಟೆರಿಟರಿ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ನಿಮ್ಮ ಹೆಸರು, ನಿಮ್ದು ಊರು ಸರ್? ನಮ್ಮ ಹೆಸರು ವಿಶ್ವನಾಥ್ ಅಂತ, ಊರು ನರ್ಜನಕುಟೆ, ಕುಣಿಗಲ್ ತಾಲೂಕು, ಅತ್ಕೆರೆ ಹೋಬಳಿ, ತುಮಕೂರು ಡಿಸ್ಟಿಕ್. ಈಗ ಸೌತೆಕಾಯಿ ಬೆಳೆದಿರೋ ಸರ್, ಯಾವ ತಳಿ ಬೆಳೆದಿದ್ರು? ಇದು ಬಂದು ಗ್ಲಾಸಿ ಅಂತ ಹೇಳ್ಬಿಟ್ಟು. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ? ನವೆಂಬರ್ ಮಾಡಿದ್ದು. ಓಕೆ. 45 ದಿನಕ್ಕೆ ಕಾಯಿ ಕಿತ್ತು. ಫಸ್ಟ್ ಒಂದ್ 2 ಕೋಟ ಕಮ್ಮಿ ಬತ್ತು. ಓಕೆ. ಆಮೇಲೆ 3ನೇ ಕೋಟ 4ನೇ ಕೋಟದಿಂದ ಇಂಪ್ರೂವ್ಮೆಂಟ್ ಆಯ್ತು. ಓಕೆ. ಎಷ್ಟು ಎಕರೆ ಏರಿಯಾ ಇದೆ ಈಗ? ಇದು 15 ಕುಂಟೆ, ಅರ್ಧ ಎಕರೆಗಿಂತ ಕಮ್ಮಿ. ಕಡಿಮೆನೆ. ಎಷ್ಟು ಕೊಯ್ಲು ಮಾಡಿದಿರಿ ಇಷ್ಟರೊಳಗೆ? ಈಗ 14ನೇ ಕೊಯ್ಲು ಮಾಡಿದೀವಿ. ಎಷ್ಟು ಇಳುವರಿ ಬಂದಿದೆ ನಿಮ್ಗೆ? 14ನೇ ಕೊಯ್ಲಿಗೆ ಒಂದು 400, 430, 450 ಮೂಟೆ ಕಾಯಿ ಕಿತ್ತಿದ್ದೀನಿ. 430 ಅಂದ್ರೆ ಅರೌಂಡ್ ಒಂದು 10 ಟನ್ ತನಕ ನಿಮ್ಗೆ ಇಳುವರಿ ಬಂದಿದೆ. ಆಮೇಲೆ ಒಳ್ಳೆ ಇಳುವರಿ ಬಂತು, ಗಿಡ ಚೆನ್ನಾಗ್ ಬಂತು. ಓಕೆ. ಪರವಾಗಿಲ್ಲ ಒಂದು 2.5 ಪ್ಯಾಕೆಟ್ ಬೀಜ. ನಮ್ಗೆ ಖರ್ಚು ಒಂದು 30,000 ಆಗಿತ್ತು, ಒಂದು 70-80,000 ಅಧಿಕ ಆಗೈತೆ ಆದಾಯ ಬಂದಿದೆ. ಆಮೇಲೆ ಇದರಲ್ಲಿ ಇಳುವರಿ ನೋಡಿದಾಗ ಇಳುವರಿನೂ ಜಾಸ್ತಿ ಇದೆ. ಹಾಗೆ ಬಿ ಗ್ರೇಡ್ ಕಾಯಿಗಳ ಪರ್ಸೆಂಟೇಜ್ ಹೆಂಗಿದೆ ಸರ್ ಈಗ? ಒಂದ್ಸಲಿ ಕೀಳಕ್ ಇದ್ದಾಗ 10 ಮೂಟೆಗೆ ಒಂದ್ ಅರ್ಧ ಮೂಟೆ ಬರೋದು. ಓಕೆ. 30, 40, 50 ಮೂಟೆ ಒಂದ್ 3 ಮೂಟೆ ಬರೋದು ಅಷ್ಟೇ. ತುಂಬಾ ಕಡಿಮೆ, ಸೆಕೆಂಡ್ಸ್ ಇಲ್ಲ. ಫುಲ್ ಎಲ್ಲ ಒಂದೇ ಇಷ್ಟು ಒಂದ್ ಕೈ ಹಿಡ್ಕೊಳ್ಳೋಷ್ಟು ಉದ್ದ, ಲೆಂತ್ ಜಾಸ್ತಿ ಬರುತ್ತೆ. ಮಾರ್ಕೆಟ್ ಅಲ್ಲಿ ನಂಬರ್ 1 ಅಂತ ಹೇಳಿದ್ರು, ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ರು. ಓಕೆ. ನೆಕ್ಸ್ಟ್ ರೋಗ ಔಷಧಿ ಹೊಡೆಯೋದ್ರ ಬಗ್ಗೆ? ಇದು ಧೋನಿ ಒಂದ್ ಸ್ವಲ್ಪ ರೋಗ ಬರೋದು, ಪರಂಗಿ ರೋಗ ಅಂತಾರಲ್ಲ, ಅದು ಇದಕ್ಕೆ ಕಡಿಮೆ. ಬೇರೆ ಇದಕ್ಕೂ ನೋಡ್ಕೊಂಡು ಇದು ಕಡಿಮೆ ಬರ್ತದೆ. ಪರವಾಗಿಲ್ಲ, ಚೆನ್ನಾಗಿ ಬೆಳಿಬಹುದು. ಚೆನ್ನಾಗಿ ಕುಣಿಗಲ್ ಭಾಗದ ರೈತರಿಗೆ ನೀವು ಗ್ಲಾಸ್ ಮಳೆಗಾಲದಲ್ಲಿ ಬೆಳೆಯೋದಕ್ಕೆ ರೆಕಮೆಂಡ್ ಮಾಡ್ತಾ ನಾವು ನಮ್ಮ ಫ್ರೆಂಡ್ಗಳಿಗೆಲ್ಲ ಹೇಳ್ತೀವಿ ಸರ್. ತುಂಬಾ ಧನ್ಯವಾದಗಳು ಸರ್ ಗ್ಲಾಸ್ ಹಾಕಿದ್ದಕ್ಕೆ.